ಮೈ ಜರ್ನಿ ವಿತ್ ಮೈ ಪ್ಯಾರಾಲಿಸಿಸ್ ಈ ಸಾಕ್ಷಿಯ ಶ್ರೇಣಿಯಲ್ಲಿ ಇವತ್ತು ನಾನು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ 13 ತಿಂಗಳಾದ ಮೇಲೆ ನಮ್ಮ ತಂದೆ ಸೋಲನ್ನು ಒಪ್ಪಿಕೊಂಡು ಈತನು ನಡೆಯೋಕ್ಕಾಗೋದಿಲ್ಲ, ಇನ್ನು ಜೀವನ ಪರ್ಯಂತ ವೀಲ್ ಚೇರಲ್ಲಿ ಕೂತಿರಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ನನ್ನನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ತುಂಬ ಕಷ್ಟಪಡ್ತಾರೆ ನಮ್ಮ ತಂದೆ ತಾಯಿ ನನ್ನನ್ನು ಆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ. ನಾವು ಇದ್ದಿದ್ದು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಹತ್ರ. ನನಗೊಬ್ಬ ತಂಗಿ ಬೇರೆ ಇದ್ದಾಳೆ, ನನಗಿಂತ 10-12 ವಯಸ್ಸು ಚಿಕ್ಕವಳು. ನಮ್ಮ ತಾಯಿ ಆ ಚಿಕ್ಕ ಮಗುವನ್ನು ಹಿಂದ್ಗಡೆ ಮನೆಯಲ್ಲಿ ಬಿಟ್ಬಿಟ್ಟು ಬೆಳಗ್ಗೆನೇ ಒಂದು 4-3 ಗಂಟೆಗೆ ಎದ್ದು ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟನ ತಯಾರಿ ಮಾಡಿ ಒಂದು ಬಸ್ಸನ್ನು ಹತ್ತಿ, ನಿಮಗೆ ಗೊತ್ತಿದೆ ತುಂಬ ದೂರ ನಿಮ್ಹಾನ್ಸ್ ಆಸ್ಪತ್ರೆ, ತುಂಬ ಖರ್ಚು ಮಾಡಿಬಿಟ್ರು, ಏನೂ ದುಡ್ಡೇ ಇರಲಿಲ್ಲ. ಸಂಸ್ಥೆಯಲ್ಲೂ ಕೂಡ ಒಂದು ಪಾಯಿಂಟ್ಗೆ ಆದಮೇಲೆ ಆ ಒಂದು ಈ ಫಿನಾನ್ಷಿಯಲ್ ಹೆಲ್ಪ್ನ ನಿಲ್ಲಿಸ್ಬಿಟ್ರು. ಒಬ್ಬ ದೊಡ್ಡ ಅಧಿಕಾರಿ ಇದ್ದರು, ಅವ್ರು ನಿಲ್ಲಿಸ್ಬಿಟ್ರು, ನಿಮ್ಮದು ಇಷ್ಟಾಗಿದೆ ಅಂತ. ನಮ್ಮ ತಂದೆ ಕೈಲಿ ಬೇರೆ ಯಾವುದೂ ದುಡ್ಡು ಇರಲಿಲ್ಲ. ವೆರಿ ಹಾನೆಸ್ಟ್ ಮ್ಯಾನ್. ಒಂದು ಸೈಕಲ್, ಒಂದು ಸ್ಕೂಟರ್, ಲ್ಯಾಂಬ್ರೆಟಾ ಸ್ಕೂಟರ್ ಇತ್ತು ಅಂಥ ವ್ಯಕ್ತಿ. ನಮ್ಮ ತಾಯಿ ಬೆಳಗ್ಗಿನ ಜಾವದಲ್ಲೇ 6 ಗಂಟೆಗೆ ಬಂದು ನಾಷ್ಟ ಕೊಟ್ಟು ಊಟ ಕೊಟ್ಟು ಸಾಯಂಕಾಲ ಊಟ ಮಾಡಿಸ್ಬಿಟ್ಟು ತಿರ್ಗಾ ಮನೆಗೆ ಹೋಗ್ತಾಯಿದ್ರು. ಅಲ್ಲಿವರೆಗೂ ನನ್ನ ಒಂದು ಸಣ್ಣ ತಂಗಿ, ಆಲ್ಮೋಸ್ಟ್ ಅವಳು ಒಂದು 8 ಇಯರ್ಸ್ ಏನೋ ಇದ್ಲು ಅಂತ ಕಾಣಿಸುತ್ತೆ, 8 ಇಯರ್ಸೋ 10 ಇಯರ್ಸೋ, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಅವಳು ಪಾಪ ಆ 1.25 ವರ್ಷ ಮುಂದ್ಗಡೆ ಮನೆ ಹಿಂದ್ಗಡೆ ಮನೆ, ಶಾಲೆಯಲ್ಲಿ ಯಾರು ಮನೆಯಲ್ಲಾದರೂ ಸ್ವಲ್ಪ ಇಟ್ಕೊಳ್ಳಿ ಇವತ್ತು ಅನ್ನೋ ರೀತಿಯಲ್ಲಿ. ಇದರಲ್ಲಿ ಇನ್ನೊಂದು ವಿಷಯ ನಿಮ್ಮೆಲ್ಲರಿಗೂ, ದಿವಂಗತ ಬೋಧಕರಾದ ಮುತ್ತುಸುಂದರಂ ನಮ್ಮ ತಂದೆ 13 ತಿಂಗಳು ನಾನು ಇಲ್ಲೇ ಇದ್ದೆ, ಒಂದು ದಿನ ಕೂಡ ಮನೆಗೆ ಹೋಗಲಿಲ್ಲ ಅವರು. ಅವ್ರ ಹೆಂಡತಿ ನೋಡ್ಲಿಕ್ಕೆ ಒಂದು ಸರಿ ಕೂಡ ಹೋಗಲಿಲ್ಲ. ನಮ್ಮ ತಂದೆ ಅಂಥ ದೊಡ್ಡ ವ್ಯಕ್ತಿ, ಹೇಗಾದರೂ ಮಾಡಿ ಈತನನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಮನೆಗೆ ಹೋಗಲಿಲ್ಲ. ಸೊ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು 13 ತಿಂಗಳ ನಂತರ ಸೋಲನ್ನು ಒಪ್ಕೊಳ್ತಾರೆ. ಸೋಲನ್ನು ಒಪ್ಕೊಳ್ಳೋದಂದರೆ ಈತ ಇನ್ಮೇಲೆ ನಡೆಯೋದಿಲ್ಲ, ಅಷ್ಟೇ, ಮುಗೀತು ಜೀವನ ಅಂತ ಹೇಳಿ ನನ್ನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಮನೆಯಲ್ಲಿ ನನ್ನ ಸ್ವಲ್ಪ ದಿನ ಇಡ್ತಾರೆ. ಸ್ವಲ್ಪ ದಿನ ಅಲ್ಲ, ಐ ಥಿಂಕ್ 2-3 ದಿನ ಇಡ್ತಾರೆ. ನೋಡಿ, ಒಂದು ಆಸ್ಪತ್ರೆಯಲ್ಲಿ ನಾವು ಇರುವಾಗ ಕೆಲವೊಂದು ವಿಚಾರಗಳು, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ವಿಚಾರಗಳು ಅಷ್ಟಕ್ಕೆ ಅದನ್ನು ಮಾಡಲಿಕ್ಕೆ ಸುಲಭ ಆಸ್ಪತ್ರೆಯಲ್ಲಿದ್ದರೆ. ಮನೆಗೆ ಬಂದರೆ ಅದೆಲ್ಲ ಸ್ವಲ್ಪ ಪ್ರಾಕ್ಟಿಕಲಾಗಿ ಅದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಬೆಡ್ ಸೋರ್ ಹೀಲಾಗಿತ್ತು, ತೂಕ ತುಂಬ ಭಾರವಾಗಿತ್ತು. ನಮ್ಮ ತಂದೆ ತುಂಬ ವಯಸ್ಸಾದ ವ್ಯಕ್ತಿ. ಅದೆಲ್ಲಿಂದ ಬಂತು ಗೊತ್ತಿಲ್ಲ ನಮ್ಮ ತಂದೆಗೆ ಶಕ್ತಿ. ದಿನವೂ ನನ್ನನ್ನು ಎತ್ತಿ ಮುಂದುಗಡೆ ಒಂದು ಚೇರಲ್ಲಿ ಕುಂಡ್ರಿಸೋರು. ನಾನು ಒಂದು ಚೇರಲ್ಲಿ ಕೂತ್ಕೋತಾ ಇದ್ದೆ. ಆಗಿನ ಕಾಲದಲ್ಲಿ ಫ್ಲ್ಯಾಟ್ ಸ್ಕ್ರೀನ್ TV, ರಿಮೋಟು ಅದೆಲ್ಲ ಏನಿಲ್ಲ, ಬಡವರು ನಾವು. ಆದರೆ ಪುಸ್ತಕಗಳು ತಗೊಡೋರು ಪಾಪ ನಮ್ಮ ಅಮ್ಮ ನಮ್ಮ ಅಪ್ಪ ಸಾಲ ಸೋಲ ಮಾಡಿ ನಾನು ತುಂಬ ಓದ್ತಾ ಇದ್ದೆ. ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಕೊಡೋರು. ಮನೆಗೆ ಬಂದ ಮೇಲೆ ಅತಿಥಿಗಳು ಜಾಸ್ತಿ ಆದವು. ಅತಿಥಿಗಳಂದರೆ ಫ್ರೆಂಡ್ಸು, ನೇಬರ್ಸು, ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರೆಲ್ಲ ಬಂದು ನೋಡಿ ಸ್ವಲ್ಪ ನನ್ನ ಮೈಂಡನ್ನು ರಿಫ್ರೆಶ್ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ಇದೇ ನನ್ನ ಜೀವನ, ಇನ್ಮೇಲೆ ನಾನು ನಡೆಯೋಕ್ಕಾಗೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮನೆಯಲ್ಲಿ ಸೆಟ್ಲ್ ಆಗಿಬಿಟ್ಟೆ. ಸ್ವಲ್ಪ ಲೈಫು ಬೆಟರ್ ಆಗ್ತಾ ಬಂತು ಅಂದರೆ ನನ್ನ ತಂಗಿ
ಪಾಪ ಯಾರ ಮನೆಗೆ ಹೋಗಿ ಊಟ ಮಾಡೋದು, ನಿದ್ರೆ ಮಾಡೋದು ಅದು ತಪ್ಪಿತು. ನಮ್ಮ ತಂದೆನೂ ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಶುರು ಮಾಡಿದ್ರು. ಯಾಕೆಂದರೆ 1.25 ವರ್ಷ ಅವರು ನೆಲದ ಮೇಲೆ ಮಲಗಿದ್ರು ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ. ನಮ್ಮ ತಾಯಿ ಟ್ರಾವೆಲ್ ಮಾಡಿ 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 1.5 ವರ್ಷ. ಎಲ್ಲ ತಂದೆ ತಾಯಿಂದಿರು ಅವ್ರವ್ರಿಗೆ ಸೂಪರ್ ಹೀರೋಸ್ ಇರ್ತಾರೆ. ಆದರೆ ನನ್ನ ತಂದೆ ತಾಯಿ ಪ್ರಾಬಬ್ಲಿ ಇವರಿಬ್ಬರು ಲಾಸ್ಟ್ ಪೀಸ್. ಇಂಥ ಒಂದು ಘಟನೆ ನನಗಾಗಿದೆ ಅಂತ ಹೇಳಿದ್ರೆ, ಇಂಥ ತಂದೆ ತಾಯಿ ಇದ್ದರೆ ಮಾತ್ರ ಈತ ಬದುಕಬಲ್ಲ ಅಂತ ಗೊತ್ತಿದ್ದು ದೇವರು ನನಗೆ ಈ ತಂದೆ ಈ ತಾಯಿಯನ್ನು ಕೊಟ್ಟು ಈ ತಂಗಿಯನ್ನು ಕೊಟ್ಟು ಬದುಕಿಸಿದ್ರು. ನಾನು ನಡೀತೀನೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಆ 1.25 ವರ್ಷ ನನ್ನನ್ನು ಬದುಕಿಸಿ ನನ್ನ ಕಾಪಾಡಿ ಒಳ್ಳೆ ಊಟ ಕೊಡ್ತಿದ್ರು. ಎಷ್ಟು ಬಡತನ ಇತ್ತು ಮನೆಯಲ್ಲಿ, ರೇಷನ್ ಇರಲಿಲ್ಲ, ಬಾಡಿಗೆಗಳು ಸರಿಯಾಗಿ ಕಟ್ಟೋಕ್ಕಾಗ್ತಿರ್ಲಿಲ್ಲ, ಕರೆಂಟ್ ಬಿಲ್ ಸರಿಯಾಗಿ ಕಟ್ಟೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಚಿಕಿತ್ಸೆ. ಏಕೆಂದರೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಯಿತು, ಲೈಫ್ ಇಷ್ಟೇ, ಇನ್ಮೇಲೆ ಪ್ಯಾರಲೈಸ್ ಆಗೋಯ್ತು, ಮುಂದೆ ಯೋಚನೆ ಮಾಡಬೇಕು, ಒಂದು ಒಳ್ಳೆ ವೀಲ್ ಚೇರ್ ತೊಗೋಬೇಕು. ಅದು ಆಗಿನ ಕಾಲದಲ್ಲಿ ಆ ವಕ್ತ ವೀಲ್ ಚೇರ್ಗಳು, ಈ ಆಟೋಮ್ಯಾಟಿಕ್ ವೀಲ್ ಚೇರ್ಗಳೆಲ್ಲ ಅಲ್ಲಿ ನೋಡಿ ಯಾರೋ ಹೇಳಿ ಸರಿ ಅಲ್ಲಿಂದ ತರಿಸೋಣ, ಇವ್ರನ್ನ ರಿಕ್ವೆಸ್ಟ್ ಮಾಡೋಣ, ಅಥವಾ ಅಮೇರಿಕದಲ್ಲಿ ಇವರಿದ್ದಾರೆ ಅವರಿದ್ದಾರೆ ಕೇಳೋಣ, ಒಂದು ಒಳ್ಳೆ ವೀಲ್ ಚೇರ್ ಕೊಟ್ಟು ಇವನ ಲೈಫ್ನ ಬೇರೆ ತಿರೆ ಯಾವುದಾದ್ರೂ ಮಾಡೋಣ ಅಂತ ನಿರ್ಧಾರ ಮಾಡಿಕೊಂಡು ಜೀವನವನ್ನು ಅಲ್ಲಿಂದ ಒಂದು ಹೊಸ ದೃಷ್ಟಿಕೋನದಲ್ಲಿ ಶುರುವಾಯಿತು. ಆದರೆ ನನಗೆ ತುಂಬ ಈ 1.25 ವರ್ಷದಲ್ಲಿ ನಾನು ಕಲ್ತ್ಕೊಂಡಿದ್ದು, ನಮ್ಮ ತಂದೆ ತಾಯಿ ಅಂತ ತಂದೆ ತಾಯಿ ಲೋಕದಲ್ಲೇ ಇಲ್ಲ. ಹೇಗಾದರೂ ಮಾಡಿ ಮಗನನ್ನು ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಕಷ್ಟಗಳನ್ನು ಪಡ್ತಾರೆ. ದೇವರು, ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ತೀರ್ಕೊಂಡು, ನಮ್ಮ ತಾಯಿ ಇದ್ದಾರೆ. ದೇವರು ನಮ್ಮ ತಾಯಿನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರು
ದೇವರ ಮಕ್ಕಳೇ ನಮಸ್ಕಾರ. ನೂತನ ವರ್ಷದ ನೂತನ ಶುಭಾಶಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸುವುದು ನನಗೆ ಸಂತೋಷವನ್ನು ತರುವಂಥದ್ದಾಗಿದೆ. ಅದ್ಭುತ ಸ್ವರೂಪನು, ಕಾರಣಕರ್ತನು, ಕರುಣಾನಿಧಿಯಾಗಿರ್ತಕ್ಕಂಥ ನಮ್ಮ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ಇನ್ನೊಂದು ವರ್ಷವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನೂತನ ಆರಂಭಗಳು. ಈ ನೂತನ ಆರಂಭಗಳು ಅಥವಾ ನ್ಯೂ ಬಿಗಿನಿಂಗ್ಸ್ ಎಂಬತಕ್ಕಂಥ ಈ ಶೀರ್ಷಿಕೆಯಲ್ಲಿ ಸಂದೇಶಗಳನ್ನು ಕೊಡುವುದು ನನಗೊಂದು ಸಂತೋಷವನ್ನು ತಂದಿದೆ. ಈ ಸಂದೇಶಗಳು ನೂತನವಾಗಿರ್ತಕ್ಕಂಥ ಆಲೋಚನೆಗಳನ್ನು, ನೂತನವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆಯುವಂತೆ ನಿಮ್ಮೆಲ್ಲರನ್ನ ಮಾರ್ಪಾಡು ಮಾಡಲಿ ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಬಹಳ ವರ್ಷಗಳಿಂದ ನಾನು ಹೀಗೆ ಇದ್ದೇನೆ, ನಾನು ನನ್ನನ್ನು ಬದಲಾಯಿಸಿಕೊಳ್ಳಲ್ಲ, ನಾನು ಇದೇ ರೀತಿಯಾಗಿ ಮಾತಾಡ್ತೇನೆ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ನಾನು ಇದೇ ರೀತಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥವ್ರಿಗೆ ಈ ಸಂದೇಶವು ಸೂಕ್ತವಾಗಿರುತ್ತೆ ಎಂಬತಕ್ಕಂಥದ್ದೇ ನಮ್ಮೆಲ್ಲರ ನಂಬಿಕೆ. ವಿ ವಾಂಟ್ ಆಲ್ ಆಫ್ ಯು ಟು ಹ್ಯಾವ್ ಅ ನ್ಯೂ ಬಿಗಿನಿಂಗ್ ಇನ್ ದಿಸ್ ನ್ಯೂ ಇಯರ್. ಈ ನೂತನ ವರ್ಷದಲ್ಲಿ ನೂತನವಾಗಿರ್ತಕ್ಕಂಥ ಆರಂಭಗಳು ನಿಮ್ಮೆಲ್ಲರಿಗೂ ಇರಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಮತ್ತು ಸಂದೇಶದ ಉದ್ದೇಶ. ಸಂದೇಶಕ್ಕೆ ಹೋಗುವ ಮುನ್ನ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಪ್ರೀತಿ ಸಾಗರನೇ, ಸಂಪೂರ್ಣನೇ, ಈ ಒಂದು ಸಮಯದಲ್ಲಿ ನೂತನವಾಗಿರ್ತಕ್ಕಂಥ ವರ್ಷದಲ್ಲಿ ನೂತನವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಕಾರ್ಯಕ್ರಮವು, ಈ ಸಂದೇಶವು ಒಂದು ಆಶೀರ್ವಾದವಾಗಿರಲಿ. ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿಸಿ ಈ ಒಂದು ಸಂದೇಶವು ನನ್ನ ಆಲೋಚನೆಗಳನ್ನು, ನನ್ನ ಯೋಚನೆಗಳನ್ನು, ನಮ್ಮ ನಿರ್ಧಾರಗಳನ್ನು ಬದಲಾಯಿಸುವಂತೆ ನೀನೇ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಈ ಮಾಧ್ಯಮದ ಮೂಲಕ ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಬದಲಾವಣೆಯನ್ನು ಹೊಂದಲಿ ಎಂಬತಕ್ಕಂಥದ್ದೇ ನಮ್ಮ ಪ್ರಾರ್ಥನಾ ಕೋರಿಕೆಯಾಗಿದೆ. ತಂದೆ, ನೀನೇ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಬಹಳ ವರ್ಷಗಳ ಹಿಂದೆ ನಮ್ಮ ಸ್ವಂತ ಊರು ಕಾಮಗೆರೆ, ಅಲ್ಲಿಗೆ ಹೋಗುವಾಗ ಆಗಿನ ಕಾಲದಲ್ಲಿ ನಮ್ಮ ತಾತನ ಮನೆಯಲ್ಲಿ ಈ ರೇಷ್ಮೆ ಹುಳ, ಅದನ್ನು ಒಂದು ಕಸಬಾಗಿ ಅದನ್ನು ಬೆಳೆಸ್ತಾ ಇದ್ರು. ನಾನು ಚಿಕ್ಕ ಹುಡುಗನಾಗಿದ್ದಾಗ ಈ ರೇಷ್ಮೆ ಹುಳದ ಬಗ್ಗೆ ನಾನು ಅಷ್ಟಾಗಿ ಅರ್ಥಕೊಂಡಿರಲಿಲ್ಲ. ಆದರೆ ಒಂದು 45ರಿಂದ 55 ದಿನಗಳು ಜೀವಿಸುವಂಥ ಮತ್ತು 5 ರೀತಿಯಾದ ಬದಲಾವಣೆಗಳನ್ನು ಮಾಡಿಕೊಂಡು ಜೀವಿಸುವಂಥ ಈ ಸಣ್ಣ ಒಂದು ಜೀವದ ಬಗ್ಗೆ ನನಗೆ ತುಂಬ ಆಸಕ್ತಿ ಆಗ್ತಾಯಿತ್ತು. ಹೆಂಗೆ ಇದರಲ್ಲಿ ಸಿಲ್ಕ್ ಸ್ಯಾರಿ ಮಾಡ್ತಾರೆ, ಹೆಂಗೆ ಇದರಲ್ಲಿ ಚಿಟ್ಟೆ ಬರ್ತದೆ, ಹೆಂಗೆ ಇದು ಅರ್ಶಣದ ಕಲರಲ್ಲಿ ರೌಂಡಾಗಿ ಮೊಟ್ಟೆ ಥರ ಇದೆ ಅನ್ನೋ ರೀತಿಯಲ್ಲಿ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ನಮ್ಮ ತಾತನ ಮನೆಯಲ್ಲಿ ದೊಡ್ಡದು ಇರ್ತಾಯಿತ್ತು, ಒಂಥರ ಈ ಅದರಲ್ಲಿ ರೋಡ್ ಥರ. ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ನೀವು ನೋಡಿದರೆ, ಡ್ರೋನ್ ಶಾಟಿಂದ ಮೇಲಿಂದ ನೋಡಿದ್ರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಯಾವ ರೀತಿ ಇದೆಯೋ ಆ ರೀತಿ ಒಂಥರ ಲೈನ್ ಆಗಿ ಇಷ್ಟು ದೊಡ್ಡ ಪುಟ್ಟೆ ರೀತಿ ಇರ್ತದೆ. ಅದ್ರ ಒಳಗಡೆ ಬೆಳ್ಳಗೆ ಅಥವಾ ಒಂಥರ ಅರ್ಶಿಣ ಕಲರಲ್ಲಿ ಒಂದು ಮೊಟ್ಟೆ ರೀತಿ ಇರ್ತದೆ.
ಅದನ್ನು ಮುಟ್ಟಿ ನಾವು ನೋಡುವಾಗ ಒಂಥರ ಒಂದು ಸಿಲ್ಕ್ ಫೀಲಿಂಗ್ ಇರ್ತದೆ. ಈ ಒಂದು ಮೊಟ್ಟೆ ಅಥವಾ ಈ ಒಂದು ಕೊಕೂನ್ ಆಮೇಲೆ ಪ್ಯೂಪಾ ಇದೆಲ್ಲ ನೋಡುವಾಗ ಒಂದು ಸಣ್ಣ ಜೀವ 45 ದಿನಗಳು ಜೀವಿಸುವಂಥ ಈ ಒಂದು ಪ್ರಾಣದ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಮೊಟ್ಟೆಯ ಒಂದು ಅವಧಿಯನ್ನು ನಾವು ತೆಗೆದುಕೊಂಡಾಗ 9 ರಿಂದ 10 ದಿನ, ಈ ರೇಷ್ಮೆ ಹುಳ ಅದನ್ನು ತೆಗೆದುಕೊಂಡಾಗ ಅದು ಒಂದು 24 ರಿಂದ 28 ದಿನ, ಮತ್ತು ಪ್ಯೂಪಾವನ್ನು ತೆಗೆದುಕೊಂಡಾಗ ಅದು ಬಂದು ಒಂದು 8 ರಿಂದ 10 ದಿನ, ಆಮೇಲೆ ಈ ಚಿಟ್ಟೆ ಎಂಬತಕ್ಕಂಥವು ಅದು ಒಂದು 3-4 ದಿನ. ಒಟ್ಟು 45 ರಿಂದ 45 ದಿನಗಳು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಸೃಷ್ಟಿ, ಮೊಟ್ಟೆ, ರೇಷ್ಮೆ ಹುಳ, ಕೊಕೂನ್, ಪ್ಯೂಪಾ ಮತ್ತು ಚಿಟ್ಟೆ, ಯಾವ ರೀತಿ ಒಂದು ಮೊಟ್ಟೆ ಚಿಟ್ಟೆಯಾಗಿ ಬದಲಾಗುತ್ತೆ ಅನ್ನೋದನ್ನು ನಾನು 45 ದಿನಗಳು, 45 ರಿಂದ 55 ದಿನಗಳಲ್ಲೂ ಇದು ಬರುವಂಥ ಒಂದು ಅದ್ಭುತವನ್ನು ನಾನು ಚಿಕ್ಕ ಹುಡುಗನಾಗಿ ನೋಡಿರ್ತಕ್ಕಂಥ ಸಮಯದಲ್ಲಿ ತುಂಬ ಆಶ್ಚರ್ಯಪಡ್ತಾ ಇದ್ದೆ. ಈ ಒಂದು ನೂತನವಾಗಿರ್ತಕ್ಕಂಥ ಆರಂಭ, ನ್ಯೂ ಬಿಗಿನಿಂಗ್ಸ್ ಎಂಬತಕ್ಕಂಥ ಈ ಶೀರ್ಷಿಕೆಯಲ್ಲಿ ನಮ್ಮಲ್ಲಿ ಬದಲಾವಣೆ ಆಗಬೇಕಾ, ನಮ್ಮಲ್ಲಿ ಪರಿವರ್ತನೆ ಆಗಬೇಕಾ ಎಂಬತಕ್ಕಂಥ ಪ್ರಶ್ನೆ. ಡು ವಿ ನೀಡ್ ಟು ಹ್ಯಾವ್ ಅ ಚೇಂಜ್ ಆರ್ ಅ ಟ್ರಾನ್ಸ್ಫಾರ್ಮೇಷನ್? Change and transformation might look like the same synonym which is having the same meaning. ನಾವು ಅಂದ್ಕೊಂಡಿರ್ಬೋದು ಈ ಬದಲಾವಣೆಯೂ ಅದೇ, ಪರಿವರ್ತನೆಯೂ ಅದೇ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬದಲಾವಣೆ ಬೇರೆ, ಪರಿವರ್ತನೆ ಬೇರೆ. Change is a different word and transformation is a different word. ಸೊ ಒಂದು ವೇಳೆ ವಾಟ್ ಇಸ್ ಚೇಂಜ್, ಬದಲಾವಣೆ ಅಂದರೆ ಏನು, ಪರಿವರ್ತನೆ ಅಂದರೆ ಏನು ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ರೆ ಪ್ರಾಬಬ್ಲಿ ವಿ ಮೈಟ್ ಥಿಂಕ್, ಇವತ್ತು ಈ ಒಂದು ಬದಲಾವಣೆ ನೋಡಿ, ಜೀವನದಲ್ಲಿ ನಾನು ಹಿಂಗೇ ಇರ್ತೀನಿ, ನಾನು ನನ್ನನ್ನು ಬದಲಾಯಿಸ್ಕೊಳ್ಳಲ್ಲ, ಇದೇ ರೀತಿಯಾದ ಅಹಂಕಾರದ ಜೀವನ ನಡೆಸ್ತೀನಿ, ಇದೇ ರೀತಿಯಾಗಿ ರೌಡಿ ಥರ ಇರ್ತೀನಿ, ಇದೇ ರೀತಿಯಾಗಿ ಕೆಟ್ಟ ಮಾತು ಮಾತಾಡ್ತೀನಿ, ಇದೇ ರೀತಿಯಾಗಿ ಲೂಟಿ ಮಾಡ್ತೀನಿ, ಇದೇ ರೀತಿಯಾಗಿ ತಪ್ಪಾದ ಹಾದಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಮಾರ್ಪಾಡು ಬೇಕೇ ಬೇಕು, ಪರಿವರ್ತನೆ ಬೇಕೇ ಬೇಕು. ಪರಿವರ್ತನೆ ಬಂದಾಗ ಮಾತ್ರ ಒಂದು ಮೊಟ್ಟೆಯು ಚಿಟ್ಟೆಯ ಒಂದು ಹಂತಕ್ಕೆ ಹೋಗುತ್ತೆ ಅಂತ ನಾವು ನೋಡ್ತೀವಿ ರೇಷ್ಮೆ ಹುಳದಲ್ಲಿ. So what is change and what is transformation? ಚೆನ್ನಾಗಿ ಕೇಳ್ಕೊಳ್ಳಿ. Change is external, transformation is internal. ಬದಲಾವಣೆಯು ಹೊರಗಿನ ಕಣ್ಣಿಗೆ ಕಾಣಿಸುವಂಥದ್ದಾಗಿದೆ, ಪರಿವರ್ತನೆಯು ನಮ್ಮ ಒಳಗಡೆ ಬದಲಾವಣೆಯನ್ನು ತರುವಂಥದ್ದಾಗಿದೆ. Change can be seen, transformation cannot be seen. Change can be fake, transformation cannot be fake. ಬದಲಾವಣೆಯು ನಾಟಕೀಯವಾಗಿ ಇರಬಹುದು, ಆದರೆ ಪರಿವರ್ತನೆ ಮಾತ್ರ ನಾಟಕೀಯಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಬದಲಾವಣೆ ತಾತ್ಕಾಲಿಕ. ಚೇಂಜ್ ಇಸ್ ಶಾರ್ಟ್ ಟರ್ಮ್, ಟ್ರಾನ್ಸ್ಫಾರ್ಮೇಷನ್ ಇಸ್ ಲಾಂಗ್ ಟರ್ಮ್. ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಇವರಿಬ್ಬರಿಗೆ ಒಂದು ಅಭ್ಯಾಸ ಇದೆ. ಅದೇನು ಅಭ್ಯಾಸ ಅಂತ ಹೇಳಿದ್ರೆ, ಮನೆ ಹಾಲಲ್ಲಿರ್ತಕ್ಕಂಥ ಸೋಫಾ ಮತ್ತು ಟಿ ವಿ
ಈ ಡೈನಿಂಗ್ ಟೇಬಲ್ನ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾನೇ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, 3 ತಿಂಗಳಿಂದ ಹಿಂಗೆ ಇದ್ದೀವಿ, 6 ತಿಂಗಳಿಂದ ಇದೇ ಥರ ಇದೆ, ಬೋರ್ ಹೊಡಿತದೆ, ಇದನ್ನೇನು ಮಾಡೋಣ, ಈ ಕಡೆ ಚೇಂಜ್ ಮಾಡೋಣ ಅನ್ನೋ ರೀತಿಯಲ್ಲಿ ಯಾವಾಗಲೂ ಚೇಂಜ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅದಿಷ್ಟ. ನಮ್ಮ ತಾಯಿಗಂತೂ ಆ ಚೇಂಜ್ ಮಾಡ್ತಾನೇ ಇರಬೇಕು. ಅವ್ರಿಗೆ ಅಟ್ಲೀಸ್ಟ್ 2-3 ವೀಕ್ಸ್ಗೆ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತಾರೆ. ಆ ಚೇಂಜ್ ಮಾಡಿದಾಗ ಅವ್ರಿಗೆ ಒಂದು ಸಂತೋಷ. ನಮ್ಮೆಲ್ಲರಿಗೂ ಈ ಬದಲಾವಣೆ ಮತ್ತು ಪರಿವರ್ತನೆ ಕ್ರೈಸ್ತಿಯ ಒಂದು ದರ್ಜೆಯಲ್ಲಿ, ದ ಕ್ವಾಲಿಟಿ ಆಫ್ ಕ್ರಿಶ್ಚಿಯನ್ ಲೈಫ್, ಮೋಸ್ಟ್ ಆಫ್ ಅಸ್ ಆರ್ ಕನ್ಫ್ಯೂಸ್ಡ್ with change and transformation. The Bible always expects transformation from us. ಯೇಸು ಕ್ರಿಸ್ತನು ಮತ್ತು ಸತ್ಯವೇದವು ನಮ್ಮಲ್ಲಿ ಯಾವಾಗಲೂ ಪರಿವರ್ತನೆಯನ್ನು ಎದುರು ನೋಡ್ತಾ ಇದೆ, ಬದಲಾವಣೆ ಅಲ್ಲ. The Bible is looking for transformation, not change. ಉದಾಹರಣೆಗೆ ಯೋಹಾನ 13ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸುವುದಾದರೆ, ಯೇಸು ಸ್ವಾಮಿಯು ನಾಳೆ ದಿನ ಶಿಲುಬೆಗೆ ಏರಿಸಲ್ಪಡುವಂಥ ಆ ದಿನದಲ್ಲಿ, ಅದಕ್ಕೆ ಮುಂದಿನ ದಿನದಲ್ಲಿ ಶಿಷ್ಯರ ಪಾದಗಳನ್ನು ತೊಳಿತಾ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಶಿಷ್ಯರಲ್ಲಿ ಯಹೂದ್ಯನು ಅಥವಾ ಯೂದನು ಕೂಡ ಇದ್ದಾನೆ, ಜೂಡಸ್ ಇಸ್ಕ್ಯಾರಿಯಟ್. ಆತನ ಪಾದವನ್ನು ಯೇಸು ಸ್ವಾಮಿ ತೊಳೆಯಕ್ಕೆ ಹೋಗ್ತಾ ಇದ್ದಾರೆ. ಆತನು ಯೇಸು ಸ್ವಾಮಿಯನ್ನ ಬಂಧನಕ್ಕೆ ಹಿಡಿದುಕೊಡುವಂಥ ವ್ಯಕ್ತಿ. ಅದೇ ಸಾಲಿನಲ್ಲಿ ಪೇತ್ರ ಕೂತಿದ್ದಾನೆ. ಆ ಪೇತ್ರನ ಕಾಲನ್ನು ಕೂಡ ಯೇಸು ಸ್ವಾಮಿ ಕಾಲು ತೊಳಿಲಿಕ್ಕೆ ಹೋಗುವಾಗ ಅದು ಏನು ಸಂಭಾಷಣೆ ಆಯಿತು ನಿಮಗೆ ಗೊತ್ತು. ಆದರೆ ಯೇಸು ಸ್ವಾಮಿಯು ಎಂಥ ಒಬ್ಬ ಸಂದೇಶವನ್ನು ಕೊಡುವಂಥ ದೇವರಾಗಿದ್ದು ಅಂತ ಹೇಳಿದ್ರೆ, ನೀವು ಪರಿವರ್ತನೆ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದಾಗ ಜೀವನದಲ್ಲಿ ಎಷ್ಟೋ ಸರಿ ಜನರು ನಮಗೆ ಅನ್ಯಾಯ ಮಾಡಿದ್ದಾರೆ, ಅನ್ಯಾಯ ಮಾಡ್ತಾ ಇರ್ತಾರೆ, ಅನ್ಯಾಯ ಮಾಡಲಿಕ್ಕೆ ಹೋಗ್ತಾರೆ. ಆದರೂ ಕೂಡ ಅವರನ್ನು ಕ್ಷಮಿಸಿ ಅವರ ಪಾದಗಳನ್ನು ತೊಳೆಯುವಂಥದ್ದನ್ನು ಸಂದೇಶವಾಗಿ ಯೇಸು ಸ್ವಾಮಿ ನಮಗೆ ತಿಳಿಸ್ಕೊಟ್ರು. ಪರಿವರ್ತನೆ ಅಂತಕ್ಕಂಥದ್ದು ಒಳಗಿನಲ್ಲಿ ಬರುವಂಥ ಒಂದು ಬದಲಾವಣೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ರಿಂದ 8ಕ್ಕೆ ನಮ್ಮ ಗಮನವನ್ನು ಹರಿಸೋದಾದರೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ಅಧ್ಯಾಯ 7-8 ಇದನ್ನು ನಾವು ಓದುವುದಾದರೆ, ಪರಿಸಾಯರು ಮತ್ತು ಸದುಕಾಯರು ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ಅವರನ್ನು ನೋಡಿ, ಸರ್ಪ ಸಂತತಿಯವರೇ, ಸರ್ಪ ಜಾತಿಯವರೇ, ದೇವರು ಯಾವ ರೀತಿ ನಮ್ಮನ್ನು ಈ ಸಂದರ್ಭದಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪರಿವರ್ತನೆ ಇರಬೇಕು. 3 ಅಂಶಗಳನ್ನು ನಾವು ನೋಡೋಣ. ಪರಿವರ್ತನೆ ಹೊಂದಿರತಕ್ಕಂಥವ್ರನ್ನ ಯಾವ ರೀತಿ ಕಂಡುಹಿಡಿಯೋದು? 3 ವಿಚಾರಗಳು. ಮೊದಲನೇದಾಗಿ, ಪರಿವರ್ತನೆಯು ದೀನತೆಗೆ ದಾರಿ ಮಾಡಿಕೊಡ್ತದೆ. ಇಫ್ ಯು ಆರ್ ಅ ಟ್ರಾನ್ಸ್ಫಾರ್ಮ್ಡ್ ಪರ್ಸನ್, ಯು ವಿಲ್ ಗೆಟ್ ಇಮ್ಯುನಿಟಿ. ಸಾರಿ, ರಾಂಗ್ ಸೆಂಟೆನ್ಸ್. ಟ್ರಾನ್ಸ್ಫಾರ್ಮೇಷನ್ ವಿಲ್ ಬ್ರಿಂಗ್ ಹ್ಯೂಮಿಲಿಟಿ. ನಿಮ್ಮಲ್ಲಿ ದೀನತೆ ಬರಲಿಕ್ಕಿದೆ. ಕೆಲವರು ಸಾಮಾಜಿಕ ಹೆಮ್ಮೆಯಲ್ಲಿ ತುಂಬ ಸಂತೋಷ ಪಡ್ತಾರೆ. ಯೆರೆಮೀಯ 9ನೇ ಅಧ್ಯಾಯ 23 ಮತ್ತು 24ರಲ್ಲಿ ಇದೆ ಸಮಥಿಂಗ್ ಕಾಲ್ಡ್ ಸೋಷಿಯಲ್ ಪ್ರೈಡ್. ಸೋಷಿಯಲ್ ಪ್ರೈಡ್ ಅಂದರೆ ನಮ್ಮ ತಾತ ಯಾರಾಗಿದ್ರು ಗೊತ್ತಾ, ನಮ್ಮ ಅಪ್ಪ ಯಾರಾಗಿದ್ರು ಗೊತ್ತಾ, ಈ ಚರ್ಚಲ್ಲಿ ನಾವೇ, ಈ ಊರು ನಮ್ಮದೇ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಇಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ,
ಪರಿವರ್ತನೆ ಹೊಂದಿರತಕ್ಕಂಥವರು ದೀನತೆಯಲ್ಲಿ ಬಾಳುತ್ತಾರೆ. ಮೋಶೆಯ ಜೀವನವನ್ನು ನಾವು ತೆಗೆದುಕೊಳ್ಳೋಣ. ಮೋಶೆಯು ಆತನಂಥ ಸಾತ್ವಿಕನು ಮತ್ತೊಬ್ಬೇ ಇಲ್ಲ ಅಂತ ಸತ್ಯವೇದ ಹೇಳುತ್ತೆ. ಆದರೆ ನೀವು ಮೋಶೆಯ ಜೀವನದಲ್ಲಿ ಮೊದಲನೇ 40ನೇ ವರ್ಷ, ಎರಡನೇ 40ನೇ ವರ್ಷ, ಮೂರನೇ 40ನೇ ವರ್ಷ ಅಂತ ನಾವು ವಿಂಗಡಿಸ್ಕೊಂಡು ಹೋಗ್ಬೋದು. ಮೊದಲನೆಯ 40ನೇ ವರ್ಷದಲ್ಲಿ ನಾವು ನೋಡೋದಾದರೆ ಆತನು ಕೋಪದಿಂದ ಒಬ್ಬನನ್ನು ಒಡೆದು ಸಾಯಿಸ್ತಾನೆ. ಎರಡನೇ 40ರಲ್ಲಿ ಪರಿವರ್ತನೆ ಹೊಂದಿ ನಾಯಕನಾಗಲಿಕ್ಕೆ ಕುರಿ ಮೇಯಿಸ್ತಾನೆ. ಆತನಲ್ಲಿ ಬಂದಂಥ ದೀನತೆ, ಆತನಲ್ಲಿ ಬಂದಂಥ ಈ ಹ್ಯೂಮಿಲಿಟಿ ಎಂಥ ಮಟ್ಟಕ್ಕೆ ಅಂತ ಹೇಳಿದ್ರೆ ದೇವರು ಸತ್ಯವೇದದಲ್ಲಿ ಬರೀತಾರೆ, ಆತನು ಇಡೀ ಭೂಮಿಯಲ್ಲಿ ಅವನಂಥ ಒಬ್ಬ ಸಾತ್ವಿಕನು ಇಲ್ಲ ಅಂತ. ನಾನು ಬದಲಾಗಿದ್ದೀನಿ ಅಂತ ಕೆಲವರು ಹೇಳ್ಕೊತಾರೆ. ಎಲ್ಲ ಸರಿ, ನಾನು ಅವನು ಒಬ್ಬನ ಹತ್ರ ಮಾತಾಡಲ್ಲ. ಐ ವಿಲ್ ನಾಟ್ ಟಾಕ್ ಟು ದಟ್ ಒನ್ ಫೆಲೋ ಬಟ್ ಐ ಹ್ಯಾವ್ ಚೇಂಜ್ಡ್. ಐ ವಿಲ್ ನಾಟ್ ಫರ್ಗಿವ್ ದಟ್ ಒನ್ ಫೆಲೋ ಬಟ್ ಐ ಹ್ಯಾವ್ ಚೇಂಜ್ಡ್. ಆದರೆ ಇಲ್ಲಿ ಸತ್ಯವೇದ ಹೇಳುತ್ತೆ, ಟ್ರಾನ್ಸ್ಫರ್ಮೇಷನ್ ಬ್ರಿಂಗ್ಸ್ ಹ್ಯೂಮಿಲಿಟಿ. ಎರಡನೇ ವಿಚಾರಕ್ಕೆ ಹೋಗೋಣ. ಪರಿವರ್ತನೆ ನಮ್ಮಲ್ಲಿ ಸ್ವಯಂ ನಿಯಂತ್ರಣವನ್ನು ತರುತ್ತದೆ. ಟೆಂಪರೆನ್ಸ್, ಸ್ವಯಂ ನಿಯಂತ್ರಣ. ಮಿತಿಯಾಗಿ ಇಷ್ಟು ಮಾಡಬೇಕು, ಈ ರೀತಿಯಾಗೇ ಇರಬೇಕು, ಇದೇ ನೋಡಿ ಕ್ರಮ ಅನ್ನೋ ರೀತಿಯಲ್ಲಿ ಪರಿವರ್ತನೆ ತರುವಂಥದ್ದಾಗಿದೆ. ಒಂದು ರಾಗ ಇದೆ, ಥಿಂಗ್ಸ್ ಐ ಯೂಸ್ ಟು ಡೂ ಐ ಡೂ ದೆಮ್ ನೋ ಮೋರ್, ಪ್ಲೇಸ್ ಐ ಯೂಸ್ ಟು ಗೋ ಐ ಗೋ ದೇರ್ ನೋ ಮೋರ್. ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೆ ಆ ಕೆಲಸ ಮಾಡ್ತಾ ಇಲ್ಲ, ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೆ ಆ ಸ್ಥಳಕ್ಕೆ ಹೋಗೋದಿಲ್ಲ ಅಂತ ಯೋಚನೆ ಮಾಡ್ತಕ್ಕಂಥದ್ದು. ಸ್ವಯಂ ನಿಯಂತ್ರಣ ಬರಬೇಕು. ಮೂರನೇ ವಿಚಾರ, ಪರಿವರ್ತನೆ ನಾಲ್ಗೆಯ ಹಿಡಿತವನ್ನು ತರ್ತದೆ. ಟ್ರಾನ್ಸ್ಫಾರ್ಮೇಷನ್ ವಿಲ್ ಬ್ರಿಂಗ್ ಕಂಟ್ರೋಲ್ ಆಫ್ ಯುವರ್ ಟಂಗ್. ಜ್ಞಾನೋಕ್ತಿಗಳು ಪ್ರಾಬ್ಸ್ 18:21, ಯಾಕೋಬ 1:26, ಯಾಕೋಬ 3:8, 9, 10. ಇದನ್ನು ನೀವು 3 ವಚನಗಳನ್ನು ನೋಡಿದ್ರೆ ಈ ಪರಿವರ್ತನೆ ಹೊಂದಿರತಕ್ಕಂಥವರು, people who have transformed themselves and accepted Jesus Christ as their personal savior. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬ್ಯಾಪ್ಟಿಸಮ್ ಅನ್ನು ತೆಗೆದುಕೊಂಡಾಗ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನೀವು ಬ್ಯಾಪ್ಟಿಸಮ್ ಅನ್ನು ತೆಗೆದುಕೊಳ್ಳುವಾಗ ಇಡೀ ಲೋಕಕ್ಕೆ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ನಾನು ಪರಿವರ್ತನೆಯನ್ನು ಹೊಂದಿದ್ದೇನೆ, ಬದಲಾವಣೆ ಅಲ್ಲ, ಪರಿವರ್ತನೆಯನ್ನು ಹೊಂದಿದ್ದೇನೆ, ಇನ್ಮೇಲೆ ಈ ರೀತಿಯಾಗಿ ಮಾತಾಡೋಲ್ಲ, ಇನ್ಮೇಲೆ ಈ ರೀತಿಯಾದ ಪಿಕ್ಚರನ್ನು ನೋಡೋಲ್ಲ, ಈ ರೀತಿಯಾಗಿರ್ತಕ್ಕಂಥ ರೀತಿ ನೀತಿಯಲ್ಲಿ ನಾನು ನಡೆಯೋಲ್ಲ ಅಂತ ಪರಿವರ್ತನೆ ನಾಲ್ಗೆಯ ಹಿಡಿತವನ್ನು ತರುವಂಥದ್ದಾಗಿದೆ. ಮುಂದೆ ಹೋಗೋಣ. 4ನೇದು, ಪರಿವರ್ತನೆ ಸಂಬಂಧಗಳಲ್ಲಿ ಉಪಶಮನವನ್ನು ತರುತ್ತದೆ, ಆರೋಗ್ಯವನ್ನು ತರುತ್ತದೆ. ಟ್ರಾನ್ಸ್ಫಾರ್ಮೇಷನ್ ಬ್ರಿಂಗ್ಸ್ ಹೀಲಿಂಗ್ ಇನ್ ಅವರ್ ರಿಲೇಷನ್ಶಿಪ್ಸ್. ಪರಿವರ್ತನೆಯು ನಮ್ಮ ಸಂಬಂಧಗಳಲ್ಲಿ ಬದಲಾವಣೆಯನ್ನು ತರುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ನೋಡುವುದಾದರೆ, ಯೋಸೇಫನು ತನ್ನ ಸಹೋದರರನ್ನ ಬಹಳ ವರ್ಷಗಳ ನಂತರ ನೋಡ್ತಾನೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯೋಸೇಫನು ತನ್ನ ಸಹೋದರನ ಬಹಳ ವರ್ಷಗಳಲ್ಲಿ ನೋಡ್ತಾನೆ. ಕೊನೆಯದಾಗಿ ಅದೇ ಸಹೋದರರು ಅವನನ್ನು ಒಡೆದು ಗುಂಡಿಗೆ ಹಾಕ್ತಾರೆ, ಆತನನ್ನು ಮಾರಾಟ ಮಾಡ್ತಾರೆ. ಬಹಳ ವರ್ಷಗಳ ನಂತರ ಅದೇ ಅಣ್ಣಂದಿರು ಅವನ ಮುಂದೆ ಕೈ ಚಾಚಿ ಆಹಾರಕ್ಕಾಗಿ ನಿಂತಿರ್ತಾರೆ. ಒಂದು ವೇಳೆ ಬರೀ ಬದಲಾವಣೆಯನ್ನು ಹೊಂದಿದ್ರೆ ಯೋಸೇಫನು ಇವ್ರನ್ನೆಲ್ಲ ಬಂಧನಕ್ಕೆ ಒಳಪಡಿಸ್ರಿ, ಇವ್ರನ್ನೆಲ್ಲ ಜೈಲಿಗೆ ಹಾಕ್ರಿ ಅಂತ ಹೇಳ್ತಾ ಇದ್ದ.
ಅವರ ಸಹೋದರರನ್ನ ಪ್ರೀತಿಯಿಂದ ಮಾತಾಡಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಾನೆ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರ್ತಕ್ಕಂಥವರು, ಪರಿವರ್ತನೆ ಹೊಂದಿರತಕ್ಕಂಥವರು ತಮ್ಮ ಸಂಬಂಧಗಳನ್ನು ಸರಿಪಡಿಸ್ಕೊಳ್ತಾರೆ. ಸಾಧ್ಯನಾ? ಖಂಡಿತವಾಗ್ಲೂ ಯೇಸು ಸ್ವಾಮಿ ಕೊಡುವಂಥ ಶಕ್ತಿಯಿಂದ ಇದು ಸಾಧ್ಯ. ಕೊನೆಯದಾಗಿ ಲಾಸ್ಟ್ ಪಾಯಿಂಟ್, ಪರಿವರ್ತನೆಯು ಬಡವರಿಗೆ ಕನಿಕರವನ್ನು ತೋರಿಸುವಂಥದ್ದಾಗಿರುತ್ತದೆ. ಟ್ರಾನ್ಸ್ಫಾರ್ಮೇಷನ್ ವಿಲ್ ಮೇಕ್ ಯು ಕೇರ್ ಫಾರ್ ದ ಲೆಸ್ ಪ್ರಿವಿಲೇಜ್ಡ್. ಪರಿವರ್ತನೆಯು ನಿಮಗಿಂತ ಆಶೀರ್ವಾದದಲ್ಲಿ ಕಡಿಮೆಯಾಗಿರ್ತಕ್ಕಂಥವರಿಗೆ ಕನಿಕರವನ್ನು ತೋರಿಸುವಂಥ ಒಂದು ಮನೋಭಾವನೆಯನ್ನು ಏರ್ಪಡಿಸುತ್ತೆ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 9ರಿಂದ 10 ನೀವು ಅದನ್ನು ಓದಿ ನೋಡಿದಾಗ ನಿಮಗೆ ಆ ವಿಷಯ ಗೊತ್ತಾಗುತ್ತೆ. ದೇವ ಜನರೇ, ನಿಮ್ಮಲ್ಲಿ ಪರಿವರ್ತನೆ ಆಗಿದೆಯಾ? ಅಥವಾ ನೀವು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ತಾ ಇದ್ದೀರಾ? ಆರ್ ಯು ಚೀಟಿಂಗ್ ಯುವರ್ ಸೆಲ್ಫ್? ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ತಾ ಇದ್ದೀರಾ? ನಾನು ಬದಲಾಗಿದ್ದೇನೆ ಎಂಬತಕ್ಕಂಥ ಹೊರಗಿನ ಲೋಕಕ್ಕೆ ನೀವು ಬದಲಾವಣೆಯನ್ನು ತರಬಹುದು. ಆದರೆ ಪರಿವರ್ತನೆ ಎಂಬತಕ್ಕಂಥದ್ದು ನೂತನವಾಗಿ ಹೃದಯದಿಂದ ಬರ್ತಕ್ಕಂಥ ಒಂದು ವಿಚಾರವಾಗಿದೆ. ನೂತನವಾಗಿರ್ತಕ್ಕಂಥ ಒಂದು ಆರಂಭದ ಬಗ್ಗೆ ಮಾತಾಡ್ತಾ ಇದ್ದೀವಿ. 2025ನೇ ಇಸ್ವಿನಲ್ಲಿ ಕಾಲಿಟ್ಟಿದ್ದೇವೆ. ಯೇಸು ಸ್ವಾಮಿಯು ಈ ವರ್ಷ ಬರಬಹುದು. ಯೇಸು ಸ್ವಾಮಿಯು ಈ ವರ್ಷ ಬರುತ್ತಿದ್ದಾನೆ ಅಂತ ಹೇಳಿದಾಗ ನೀವು ಬರೀ ಬಟ್ಟೆಗಳನ್ನು ಬದಲಾಯಿಸೋ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಬದಲಾಯಿಸದೆ ಪರಿವರ್ತನೆ ಹೃದಯದಿಂದ ಮಾಡಿಕೊಂಡು ದೀನತೆಯಲ್ಲಿ, ಆ ಪರಿವರ್ತನೆಯು ನಿಮಗೆ ದೀನತೆಯನ್ನು ತಂದು, ಸ್ವಯಂ ನಿಯಂತ್ರಣವನ್ನು ತಂದು, ನಿಮ್ಮ ನಾಲಿಗೆಯನ್ನು ಹಿಡಿತಕ್ಕೆ ತಂದು, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿ, ನಿಮಗಿಂತ ಆಶೀರ್ವಾದ ಕಡಿಮೆ ಇರತಕ್ಕಂಥವ್ರಿಗೆ ಹೋಗಿ ನೀವು ಆಶೀರ್ವಾದವಾಗಿರುವಂತೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಅದರಲ್ಲೂ ವಿಶೇಷವಾಗಿ ಪರಿವರ್ತನೆಯು ಯೇಸು ಸ್ವಾಮಿಯ ಶಕ್ತಿಯಿಂದ ಬರುವಂಥದ್ದಾಗಿದೆ. ದೇವರೇ, ನಾನು ಪರಿವರ್ತನೆಯನ್ನು ಹೊಂದಬೇಕು ಅಂತ ನೀವು ದೇವರಲ್ಲಿ ಬೇಡ್ಕೊಳ್ಳಿ. ಖಂಡಿತವಾಗಲೂ ಆ ಪರಿವರ್ತನೆಯನ್ನು ದೇವರು ಕೊಡ್ತಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.